ಹಲೋ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಮಂಗಳ ಉಚ್ಚನಾಗಿದ್ರೆ ಏನೆಲ್ಲ ಒಂದು ಫಲ ಕೊಡುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉಚ್ಚ ಮಂಗಳ ಅಂತ ಹೇಳಿದ್ರೆ ಮಕರ ರಾಶಿಯಲ್ಲಿ ಮಂಗಳ. ಮಕರ ರಾಶಿಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ರೆ ನಿಮ್ಗೆ ಏನೆಲ್ಲ ಒಂದು ಫಲ ಸಿಗುತ್ತೆ, ಏನೆಲ್ಲ ಒಂದು ಫಲ ಕೊಡ್ತದೆ ಅಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಸಾಮಾನ್ಯವಾಗಿ ಮಂಗಳ ಇಲ್ಲಿದ್ರೆ ಇದು ಮಕರ ರಾಶಿ. ಇಲ್ಲಿ ಮಕರ ರಾಶಿಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ರೆ ಅದು ತುಂಬಾ ಉಚ್ಚ ಸ್ಥಾನ. ಮಂಗಳ ಉಚ್ಚ ಅಂದ್ರೆ ತುಂಬಾ ಒಂದು ಹೈ ಎನರ್ಜಿ ಇರ್ತದೆ. ಇಲ್ಲಿ ಮಂಗಳ ಇದ್ರೆ ತುಂಬಾ ಉಚ್ಚ ಸ್ಥಾನ, ಅಂದ್ರೆ ತುಂಬಾ ಟಾಪ್ ಇರುವಂತ ಒಂದು ಸ್ಥಾನ. ಇಲ್ಲಿ ಮಂಗಳ ಇರುವಾಗ ಮಂಗಳನ ಎಲ್ಲಾ ಒಂದು ಕ್ವಾಲಿಟಿ ಜಾತಕರಿಗೆ ಸಿಗುತ್ತೆ, ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಮಂಗಳ ಉಚ್ಚನಾಗಿದ್ರೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ನೋಡೋದ್ರೆ ಇವರಿಗೆ ಧೈರ್ಯ ತುಂಬಾ ಚೆನ್ನಾಗಿರುತ್ತೆ. ಧೈರ್ಯ ಯಾರಿಗೂ ಕೂಡ ಹೆದರಲ್ಲ. ಇವರು ತುಂಬಾ ಒಂದು ಒರಟಾಗಿರ್ತಾರೆ. ಲೈಫಲ್ಲಿ ಯಾವುದೇ ಸಿಚುವೇಶನ್ ಕೂಡ ಹೆದರಲ್ಲ ಇವರು, ಅಷ್ಟೊಂದು ಧೈರ್ಯ ಇರ್ತಾರೆ ಅವರಿಗೆ. ಅವನು ಯಾವನೇ ಇರಲಿ, ಎದುರಿರುವಂತ ವ್ಯಕ್ತಿ ಯಾರೇ ಆಗಿಲ್ಲ, ಅದು ಅವರಿಗೆ ಹೆದರಲ್ಲ ಇವರು. ಅಷ್ಟೊಂದು ಧೈರ್ಯ ಆ ಥರ ಇರ್ತದೆ ಮಂಗಳ ಉಚ್ಚನಾಗಿದ್ರೆ. ಮತ್ತೆ ಇವರು ಎನರ್ಜೆಟಿಕ್, ತುಂಬಾ ಒಂದು ಎನರ್ಜೆಟಿಕ್ ಆಗಿರ್ತಾರೆ ಇವರು. ಇವರಿಗೆ ಎನರ್ಜಿ ಡ್ರಾಪ್ ಆಗೋದಿಲ್ಲ ಆ ಥರ. ಅಂದ್ರೆ ಮಂಗಳ ತುಂಬಾ ಶಕ್ತಿಗೆ ಕಾರಕ ಆದ ಕಾರಣ ಇವರು ಸಿಕ್ಕಾಪಟ್ಟಂತ ಎನರ್ಜೆಟಿಕ್ ಆಗಿರ್ತಾರೆ. ಇವರು ತುಂಬಾ ಆಕ್ಟಿವ್ ಆಗಿರ್ತಾರೆ. ಸೋಷಿಯಲ್ ಆಗಿ ಕೂಡ ತುಂಬಾ ಒಂದು ಚೆನ್ನಾಗಿರ್ತಾರೆ. ಮತ್ತೆ ಸಾಮಾಜಿಕವಾಗಿ ತುಂಬಾ ಅಟ್ರಾಕ್ಷನ್ ಆಗುತ್ತೆ ಇವರಿಗೆ. ಸಾಮಾಜಿಕವಾಗಿ ಸಮಾಜದಲ್ಲಿ ಜನರು ಕೂಡ ಇವರಿಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಮತ್ತೆ ಇವರ ಮಾತು ಬೇರೆಯವರನ್ನ ಪ್ರಭಾವ ಮಾಡ್ತದೆ. ಇವರ ಮಾತಿನಲ್ಲಿ ಅಂತ ಒಂದು ಶಕ್ತಿ ಇರ್ತದೆ. ಮಾತು ಬೇರೆಯವರನ್ನ ಪ್ರಭಾವ ಮಾಡ್ತದೆ. ಮಾತಲ್ಲೇ ತುಂಬಾ ಒಂದು ಭಾಷಣ ಕಲೆ ಚೆನ್ನಾಗಿರುತ್ತೆ ಇವರದ್ದು. ಮತ್ತೆ ಇವರು ಮಾತಾಡ್ತಿದ್ರೆ ಜನರು ಅಟ್ರಾಕ್ಷನ್ ಆಗೋದು ಜಾಸ್ತಿ. ಭಾಷಣ ಕಲೆ ಕೂಡ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಮಂಗಳ ಮಕರ ರಾಶಿಯಲ್ಲಿ ಉಚ್ಚನಾಗಿದ್ರೆ ಇವರು ಪೊಲೀಸು ಮಿಲಿಟರಿ ಕ್ಷೇತ್ರದಲ್ಲಿ ಒಂದು ಸಕ್ಸಸ್ ಸಿಗಲಿಕ್ಕೆ ಹೆಚ್ಚು ಚಾನ್ಸ್ ಇರ್ತದೆ. ಪೊಲೀಸ್ ಕ್ಷೇತ್ರ, ಆಮೇಲೆ ಮಿಲಿಟರಿ ಕ್ಷೇತ್ರ, ಸೇನೆ, ಈ ತರ ಎಲ್ಲ ಒಂದು ಫೀಲ್ಡ್ ಅಲ್ಲಿ ಹೆಚ್ಚು ಫಲ ಕೊಡ್ಲಿಕ್ಕೆ ಚಾನ್ಸ್ ಬಹುತೇಕ ಇರ್ತದೆ ಅಂತ ಹೇಳ್ಬೋದು. ಮತ್ತೆ ರಕ್ಷಣಾ ವಲಯ ಕೂಡ ಇವರನ್ನು ಹೆಚ್ಚು ಆಕರ್ಷಣೆ ಮಾಡಬಹುದು. ಹೆಚ್ಚಾಗಿ ಮಂಗಳ ಉಚ್ಚನಾಗಿದ್ರೆ ಅವರಿಗೆ ಈ ಪೊಲೀಸ್, ಮಿಲಿಟರಿ ಕ್ಷೇತ್ರ, ಮತ್ತೆ ಇದು ಸಾಹಸ ಕ್ರೀಡಾ ಕ್ಷೇತ್ರ, ಇದರಲ್ಲೆಲ್ಲ ತುಂಬಾ ಒಂದು ಸಕ್ಸಸ್ ಸಿಗಲಿಕ್ಕೆ ಚಾನ್ಸ್ ಇರ್ತದೆ ಮಂಗಳ ಉಚ್ಚನಾಗಿದ್ರೆ. ಮತ್ತೆ ಮಂಗಳನ ಏನಾದರೂ ಉಚ್ಚನಾಗಿದ್ರೆ ಇವರು ಯಾವುದೇ ಒಂದು ಸಿಚುವೇಶನ್ ಕೂಡ ಹೆದರಲ್ಲ, ಆ ತರ ಒಂದು ಇರ್ತದೆ. ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗ್ಬೋದು. ಮಂಗಳ ಉಚ್ಚನಾಗಿದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗ್ಬೋದು. ಮತ್ತೆ ಸರ್ಕಾರಿ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗ್ಬೋದು. ಮಂಗಳ ಚೆನ್ನಾಗಿದ್ದು ಸೂರ್ಯ ಕೂಡ ಚೆನ್ನಾಗಿದ್ರೆ ಅವರಿಗೆ ಸರ್ಕಾರಿ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗಲಿಕ್ಕೆ ಹೆಚ್ಚು ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು. ಇದು ಮಂಗಳ ಉಚ್ಚನಾಗಿದ್ರೆ ಕೊಡುವಂತ ಒಂದು ಫಲಗಳು. ಮತ್ತೆ ಮಂಗಳ ಉಚ್ಚನಾಗಿದ್ರೆ ಅವರು ಜನರಿಗೆ ರಕ್ಷಣೆ ಕೊಡ್ಲಿಕ್ಕೆ ಹೆಚ್ಚು ಅವರಿಗೆ ಮೈಂಡ್ ಇರ್ತದೆ. ಅವರಿಗೆ ಈ ರಕ್ಷಣೆ, ಬೇರೆಯವರನ್ನ ರಕ್ಷಣೆ ಮಾಡ್ಬೇಕಂತ ಒಂದು ತಲೆಯಲ್ಲಿ ತುಂಬಾ ಚೆನ್ನಾಗಿರ್ತದೆ ಮಂಗಳ ಉಚ್ಚನಾಗಿದ್ರೆ. ಇದು ಉಚ್ಚ ಮಂಗಳ ಕೊಡುವಂತ ಒಂದು ಫಲಗಳು. ಮತ್ತೆ ಒಂದು ಸೂಚನೆ ಅಂತ ಹೇಳಿದ್ರೆ, ನೀವೇನಾದ್ರೂ ಜಾತಕದ ಉಚ್ಚ ಮಂಗಳ ಇದ್ರೆ ನೀವು ಆದಷ್ಟು ಈ ಪೊಲೀಸ್, ಮಿಲಿಟರಿ ಕ್ಷೇತ್ರ, ಈ ಇಂಜಿನಿಯರಿಂಗ್, ಆಟೋಮೊಬೈಲ್, ಈ ಫೀಲ್ಡ್ ಅಲ್ಲಿ ಜಾಸ್ತಿ ಹೋಗಿ. ಯಾಕಂದ್ರೆ ಮಂಗಳ ಆಟೋಮೊಬೈಲ್ಗೆ ಕೂಡ ಕಾರಕ ಆಗ್ತಾನೆ. ಮಂಗಳ ಉಚ್ಚನಾಗಿದ್ರೆ ಅವರಿಗೆ ಆಟೋಮೊಬೈಲ್ ಕ್ಷೇತ್ರ ಮತ್ತೆ ಎಲೆಕ್ಟ್ರಿಕಲ್ ಕೂಡ ಮಂಗಳನಿಗೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರ. ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿ ಕೂಡ ನಿಮ್ಗೆ ಹೆಚ್ಚು ಸಕ್ಸಸ್ ಸಿಗಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ಮಂಗಳ ಇಲ್ಲಿದ್ರೆ ಅವರಿಗೆ ಈ ಬಾಹ್ಯಾಕಾಶದಲ್ಲಿ ಕೂಡ ಹೆಚ್ಚು ಆಸಕ್ತಿ ಇರ್ಬೋದು. ಬಾಹ್ಯಾಕಾಶ ವಿಜ್ಞಾನ, ರಾಕೆಟ್, ವೈಮಾನಿಕ ವಿಜ್ಞಾನ, ವಿಮಾನ, ಈ ತರ ಆಟೋಮೊಬೈಲ್, ಈ ತರ ಯಾಂತ್ರಿಕ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗಲಿಕ್ಕೆ ಚಾನ್ಸ್ ಇರ್ತದೆ. ಇದು ಮಂಗಳ ಉಚ್ಚನಾಗಿದ್ರೆ ಕೊಡುವಂತ ಒಂದು ಫಲ. ಇಲ್ಲಿ ಒಂದು ನೆಗೆಟಿವ್ ಅಂತ ಹೇಳಿದ್ರೆ ಇವರಿಗೆ ಕೋಪ ಜಾಸ್ತಿ ಇರ್ತದೆ, ಕೋಪ ಕಂಟ್ರೋಲ್ ಸಿಗಲ್ಲ. ಇದನ್ನು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮತ್ತೆ ಮಂಗಳ ಉಚ್ಚನಾಗಿದ್ರೆ ಮಂಗಳನ ಜೊತೆ ಯಾವುದೇ ಶತ್ರು ಗ್ರಹಗಳು ಇರ್ಬೋದು. ಇಲ್ಲಿ ಏನಾದ್ರೂ ಶನಿ ಇರಬಾರ್ದು, ರಾಹು ಕೇತು ಇರಬಾರ್ದು, ಮತ್ತೆ ಪಾಪ ಗ್ರಹಗಳ ದೃಷ್ಟಿ ಇರಬಾರ್ದು ಇವರಿಗೆ. ಯಾವುದೇ ಒಂದು ದೂಷಿತ ಆಗಿರ್ಬಾರ್ದು ಮಂಗಳ. ಈ ತರ ದೂಷಿತವಾಗಿರದಿದ್ರೆ ಒಳ್ಳೆ ಫಲ ಕೊಡ್ತದೆ, ಇಲ್ಲಂತ ಹೇಳಿದ್ರೆ ಅವರಿಗೆ ನೆಗೆಟಿವ್ ಫಲ ಕೊಡ್ತದೆ. ಇದು ಜಾತಕದಲ್ಲಿ ಮಂಗಳ ಉಚ್ಚ ಆಗಿದ್ರೆ ಕೊಡುವಂತ ಒಂದು ಫಲಗಳು.
ನಿಮಗೆ ಜಾತಕ ವಿಚಾರ ಮಾಡಬೇಕಾದ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಲ್ ಆಗಿ ತಿಳಿಸಿಕೊಡ್ತೀನಿ. ಇಷ್ಟೊತ್ತಲ್ಲಿ ಬೇರೆ ನಮಸ್ಕಾರ.